ಆಂಜನೇಯ ಸ್ವಾಮಿ ಮಹಿಮೆ. ದೆವ್ವಭೂತಗಳಿಗೆ ಆಂಜನೇಯ ಸ್ವಾಮಿ ಎಂದರೆ ಭಯ ಬೀಳುತ್ತವೆ. ಆಂಜನೇಯ ಸ್ವಾಮಿಯನ್ನು ದೆವ್ವಭೂತಗಳಿಂದ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆದುಕೊಳ್ಳುವುದಕ್ಕಾಗಿ ಹೆಚ್ಚು ಪೂಜಿಸಲಾಗುತ್ತದೆ. ದೆವ್ವಭೂತಗಳು ಆಂಜನೇಯ ಸ್ವಾಮಿಯನ್ನು ನೋಡಿದರೆ ಯಾಕೆ ಹೆದರುತ್ತವೆ? ಆಂಜನೇಯ ಸ್ವಾಮಿಯಲ್ಲಿನ ಶಕ್ತಿ ಎಂತಹದ್ದು? ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಜಯವನ್ನು ಸಾಧಿಸುವುದಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಆರಾಧಿಸಬೇಕೆಂಬುದನ್ನು ನಾವು ಕೇಳಿರುತ್ತೇವೆ. ಹಾಗೂ ದೆವ್ವಭೂತಗಳು ಕೂಡ ಆಂಜನೇಯ ಸ್ವಾಮಿ ಎಂದರೆ ಭಯ ಪಡುತ್ತದೆ. ಇದನ್ನು ಹನುಮಾನ್ ಚಾಲಿಸದಲ್ಲೂ ವಿವರಿಸಲಾಗಿದೆ. ಹನುಮಾನ್ ಚಾಲಿಸದ ಒಂದು ವಾಕ್ಯದಲ್ಲಿ ಭೂತ ಪಿಶಾಚ ನಿಕಟ ನಹಿ ಆವೆ ಎಂದು ಬರೆಯಲಾಗಿದೆ. ಅಂದರೆ ಹನುಮಂತನ ನಾಮಸ್ಮರಣೆ ಮಾಡಿದರೆ ದೆವ್ವಭೂತಗಳು ಹತ್ತಿರ ಕೂಡ ಬರುವುದಿಲ್ಲ ಎಂಬುದಾಗಿದೆ. ಆಂಜನೇಯ ಸ್ವಾಮಿಯ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆ ಎಲ್ಲ ರೀತಿಯ ನಕಾರಾತ್ಮಕತೆಯು ಆ ಸ್ಥಳದಿಂದ ಓಡಿ ಹೋಗುತ್ತದೆ. ಹನುಮಂತನಿಗೆ ದೆವ್ವಭೂತಗಳು ಹೇಗೆ ಎದುರುತ್ತದೆ ಗೊತ್ತೇ? ಆಂಜನೇಯ ಸ್ವಾಮಿಯ ವಿವಿಧ ಅವತಾರಗಳು. ಆಂಜನೇಯ ಸ್ವಾಮಿಯನ್ನು ಶಿವನ ರುದ್ರನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಇದು ಶಿವನ 11ನೆಯ ಅವತಾರವಾಗಿದೆ. ಹನುಮಂತನು ಅಮರತ್ವದ ವರವನ್ನು ಪಡೆದುಕೊಂಡವನು. ಎಲ್ಲಿಯವರೆಗೆ ಭೂಮಿಯ ಮೇಲೆ ರಾಮನಾಮವಿರುತ್ತದೆಯೋ ಅಲ್ಲಿಯವರೆಗೆ ಹನುಮಂತನು ನಮ್ಮೊಂದಿಗೆ ಇರುತ್ತಾನೆ. ಕಲಿಯುಗದಲ್ಲೂ ಆಂಜನೇಯ ಸ್ವಾಮಿ ನಮ್ಮ ಮಧ್ಯೆಯೇ ಇದ್ದು ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಕಲಿಯುಗದಲ್ಲಿ ಜನರನ್ನು ಆಂಜನೇಯ ಸ್ವಾಮಿಯೊಬ್ಬನೇ ನಮ್ಮನ್ನು ದುಃಖ ಮತ್ತು ತೊಂದರೆಗಳಿಂದ ಪಾರು ಮಾಡುತ್ತಾನೆ. ಆಂಜನೇಯ ಸ್ವಾಮಿಯನ್ನು ದೈವಿಕ ಶಕ್ತಿಯ ರೂಪವೆಂದು ಪೂಜಿಸುವುದು ಮಾತ್ರವಲ್ಲದೆ ದಯೆಯ ರೂಪವಾಗಿಯೂ ಪೂಜಿಸಲಾಗುತ್ತದೆ. ಆಂಜನೇಯ ಸ್ವಾಮಿಯ ಅವತಾರ. ಭಗವಾನ್ ಶಿವನು ಮಾನವರು, ದೇವತೆಗಳು ಮತ್ತು ರಾಕ್ಷಸರ ಮೇಲೆ ಸದಾಕಾಲ ತನ್ನ ಆಶೀರ್ವಾದದ ಮಳೆಯನ್ನು ಸುರಿಸುತ್ತಾನೆ. ರಾಮಾಯಣದ ಒಂದು ವಿಪರ್ಯಾಸವೆಂದರೆ ರಾಮ ಮತ್ತು ರಾವಣ ಇಬ್ಬರು ಶಿವನ ಪರಮ ಭಕ್ತರಾಗಿದ್ದರು. ಆದರೆ ಹನುಮಂತನೇ ಶಿವನ ಅವತಾರವಾಗಿದ್ದನು. ಆದ್ದರಿಂದ ಬ್ರಹ್ಮಾಂಡದ ಎಲ್ಲ ಜೀವಿಗಳು, ದೇವರುಗಳು ಮತ್ತು ರಾಕ್ಷಸರು ಹೇಗೆ ಶಿವನನ್ನು ಪೂಜಿಸುತ್ತಾರೆಯೋ ಹಾಗೆ ಆಂಜನೇಯ ಸ್ವಾಮಿಯನ್ನು ಗೌರವದಿಂದ ಪೂಜಿಸಲಾಗುತ್ತದೆ. ದೆವ್ವಭೂತ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ಆಂಜನೇಯ ಸ್ವಾಮಿಗೆ ಗೌರವವನ್ನು ನೀಡುತ್ತದೆ. ಅವನ ಆಜ್ಞೆಯಂತೆಯೇ ಅವುಗಳು ನಡೆದುಕೊಳ್ಳುತ್ತವೆ. ಶಿವನಲ್ಲಿ ಎಷ್ಟು ಕೋಪವಿದೆಯೋ ಅಷ್ಟೇ ಕೋಪವನ್ನು ನಾವು ಆಂಜನೇಯ ಸ್ವಾಮಿಯಲ್ಲೂ ನೋಡಬಹುದು. ಆತ ತಪ್ಪು ಮಾಡಿದ ಯಾರನ್ನು ಸುಮ್ಮನೆ ಬಿಡಲಾರ. ಆದ್ದರಿಂದ ದೆವ್ವ ಮತ್ತು ಪಿಶಾಚಿಗಳು ಅವನಿಗೆ ಹೆದರುತ್ತವೆ ಮತ್ತು ಆಂಜನೇಯ ಸ್ವಾಮಿಗೆ ಕೋಪವನ್ನುಂಟು ಮಾಡುವ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಎಂದು ನಂಬಲಾಗಿದೆ. ಇಂತಹ ಸಮಯದಲ್ಲಿ ಹೆಚ್ಚು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಪೌರಾಣಿಕ ಕಥೆಗಳ ಪ್ರಕಾರ ಆಂಜನೇಯ ಸ್ವಾಮಿಯು ದೇವರುಗಳಿಂದ ಅದ್ಭುತ ಶಕ್ತಿಯನ್ನು ಪಡೆದುಕೊಂಡಿದ್ದನು. ಯಮ, ಶನಿ, ರಾಹುಕೇತುಗಳಂತಹ ದುಷ್ಟಶಕ್ತಿಗಳು ಹನುಮಂತನನ್ನು ನೋಡಿದರೆ ಭಯಪಡುತ್ತವೆ. ಅವನ ಆಜ್ಞೆಯ ಮೇರೆಗೆ ಮಾತ್ರ ಅವುಗಳು ತಮ್ಮ ಕೆಲಸಗಳನ್ನು ನಿರ್ವಹಿಸುತ್ತದೆ. ದುಷ್ಟಶಕ್ತಿಗಳಾಗಿರಬಹುದು ಅಥವಾ ಕೆಟ್ಟ ಗ್ರಹಗಳಾಗಿರಬಹುದು. ಆಂಜನೇಯ ಸ್ವಾಮಿ ಭಕ್ತರಿಗೆ ಸಮಸ್ಯೆಗಳನ್ನುಂಟು ಮಾಡಲು ಹೆದರುತ್ತವೆ. ಆದ್ದರಿಂದ ದೆವ್ವಗಳಿಂದ ತೊಂದರೆಗೊಳಗಾದಾಗ ಜನರು ಆಂಜನೇಯ ಸ್ವಾಮಿಯನ್ನು ಆಶ್ರಯಿಸುತ್ತಾರೆ ಮತ್ತು ಯಾವುದೇ ನಕಾರಾತ್ಮಕ ಶಕ್ತಿಯು ಅವನ ಭಕ್ತರ ಮೇಲೆ ಪರಿಣಾಮ ಬೀರದಂತೆ ಆಂಜನೇಯ ಸ್ವಾಮಿಯು ಗಮನ ಹರಿಸುತ್ತಾನೆ. ಇದರಿಂದಾಗಿ ಜನರು ದೆವ್ವದಂತಹ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹನುಮಂತನ ಅಷ್ಟಸಿದ್ಧಿಗಳು. ಹನುಮಾನ್ ಚಾಲಿಸದಲ್ಲಿ ಆಂಜನೇಯ ಸ್ವಾಮಿಯ 8 ಸಾಧನೆಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳನ್ನೇ ಅಷ್ಟಸಿದ್ಧಿಗಳು ಎಂದು ಕರೆಯಲಾಗುತ್ತದೆ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ, ವಶಿತ್ವ ಹೀಗೆ ಅಷ್ಟಸಿದ್ಧಿಗಳನ್ನು ಆಂಜನೇಯ ಸ್ವಾಮಿ ಹೊಂದಿದ್ದಾನೆ. ಯಾವ ದೇವರಿಗೆ ಆಗಲಿ ಮನುಷ್ಯನಿಗೆ ಆಗಲಿ ಈ ಅಷ್ಟಸಿದ್ಧಿಗಳನ್ನು ಸಾಧಿಸುವುದು ಸುಲಭದ ಕೆಲಸವಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದೆವ್ವಭೂತಗಳು ಅಜ್ಞಾನ ಮತ್ತು ನಕಾರಾತ್ಮಕ ಸಂಕೇತಗಳಾಗಿವೆ. ಆದ್ದರಿಂದ ದೆವ್ವ ಮತ್ತು ರಾಕ್ಷಸರು ಸಿದ್ಧದೇವನ ನಕಾರಾತ್ಮಕ ಶಕ್ತಿಗಳಿಗೆ ಹೆದರುತ್ತಾರೆ. ಜ್ಞಾನದ ಸಕಾರಾತ್ಮಕತೆಯಿಂದ ಮಾತ್ರ ನಕಾರಾತ್ಮಕತೆಯನ್ನು ತೊಡೆದುಹಾಕಲು ಸಾಧ್ಯ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ದೆವ್ವಭೂತಗಳು ಆಂಜನೇಯ ಸ್ವಾಮಿಯನ್ನು ನೋಡಿ ಹೆದರೋದಕ್ಕೆ ಒಂದು ಪ್ರಮುಖ ಕಾರಣವಿದೆ. ಆಂಜನೇಯ ಸ್ವಾಮಿಯನ್ನು ಮೀರಿಸುವ ಶಕ್ತಿಯನ್ನು ನಾವು ಇನ್ನಾವುದೇ ದೇವರಲ್ಲಿ ನೋಡಲು ಸಾಧ್ಯವಿಲ್ಲ. ದೆವ್ವಭೂತಗಳ ಭಯವನ್ನು ಹೊಂದಿರುವವರು, ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಚಿಂತಿತರಾದವರು ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು.